ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಿನ್ನೆಯಿಂದ ಆದಂತಹ ಘಟನಾವಳಿಗಳನ್ನು ಗಮನಿಸ್ತಾ ಇರ್ತೀರಿ. ಕಲಬುರಗಿ ಅವರು ಆಡಿದಂತಹ ಮಾತುಗಳು ಬಹುಶಃ ಯಾವ ದೃಷ್ಟಿಕೋನದಲ್ಲಿ ಅವರು ಮಾತಾಡಿದ್ರು, ಯಾವ ವಿಚಾರವನ್ನು ಇಟ್ಕೊಂಡು ಅವರು ಮಾತಾಡಿದ್ರು ಅಂದರೆ ಮಾತಾಡುವಂಥ ಸಂದರ್ಭದಲ್ಲಿ ವಿಜ್ಞಾನ ಕೇಂದ್ರದಲ್ಲಿ ಒಂದಷ್ಟು ತಿಳುವಳಿಕೆ ಮೂಡಿಸುವಂಥ ಪ್ರಯತ್ನವಾಗಿ ಕಲಬುರಗಿ ಮಾತನ್ನು ಆರಂಭ ಮಾಡಿದರು. ಆ ಸಂದರ್ಭದಲ್ಲಿ ಅವರೇನು ಅಚಾನಕ್ಕಾಗಿ ಹೇಳಿದ್ರು ಅಥವಾ ಬೇರೆ ರೆಫರೆನ್ಸನ್ನು ತಗೊಂಡು ಒಂದು ಉಲ್ಲೇಖವನ್ನು ಅವ್ರು ಹೇಳ್ತಾ ಹೋದ್ರೆ ಗೊತ್ತಿಲ್ಲ. ನೇರವಾಗಿ ಅವ್ರು ಹೇಳಿದ್ದೀನು ಅಂತಂದರೆ ಕಲ್ಲು ದೇವರ ಮೇಲೆ ಮೂತ್ರ ಮಾಡಿದ್ರು ಕೂಡ ಅದು ಶಾಪನೂ ಕೊಡೋದಿಲ್ಲ, ನಿಮ್ಮನ್ನು ರಕ್ಷಣೆನೂ ಕೂಡ ಮಾಡೋದಿಲ್ಲ ಅನ್ನುವಂಥ ಒಂದು ಮಾತು ಇದೀಗ ಒಂದು ದೊಡ್ಡ ಸುದ್ದಿಗೆ ಗ್ರಾಸವಾಗಿರುವಂಥದ್ದು, ದೊಡ್ಡ ಗೊಂದಲಕ್ಕೆ ಕಾರಣವಾಗಿದೆ, ಜೊತೆಗೆ ಒಂದು ವಿವಾದವನ್ನೇ ಹುಟ್ಟಾಕಿದೆ. ನಿಜಕ್ಕೂ ಮೇಷ್ಟ್ರು ತಿಳಿದಿರುವಂಥವ್ರು, ಅವರೇನು ಸಾಕಷ್ಟು ಓದಿರುವಂಥವ್ರು, ಬರೆದಿರುವಂಥವ್ರು, ಒಂದು ವಿಶ್ವವಿದ್ಯಾನಿಲಯಕ್ಕೆ ಉಪಕುಲಪತಿಗಳಾಗಿರುವಂಥವ್ರು. ಸೊ ಇಂಥ ಮೇಷ್ಟ್ರು ಸುಮ್ಮನೆ ಅಂಥ ಮಾತುಗಳನ್ನು ಆಡ್ತಾರೆ. ಹಾಗಾದರೆ ಯಾಕೆ ಮಾತಾಡಿದ್ರು? ಆ ಮಾತಿನ ಹಿಂದಿನ ಉದ್ದೇಶ ಏನಿತ್ತು ಮೇಷ್ಟ್ರಿಗೆ? ಬನ್ನಿ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗಿದ್ದಾರೆ ಎಂ ಕಲಬುರ್ಗಿ ಅವರು, ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಲಬುರ್ಗಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ತಮಗೆ, ನಾನು ಆರಂಭದಲ್ಲಿ ಪೀಠಿಕೆನಲ್ಲಿ ಮಾತು ಹೇಳಿದೆ, ಕಲಬುರ್ಗಿ ಅಂಥವರು ಓದಿರೋರು, ಬರೆದಿರೋರು, ಲೇಖಕರು, ತಿಳಿದಿರುವಂಥವ್ರು, ಮಕ್ಕಳುಗಳಿಗೆ ಪಾಠ ಹೇಳಿರುವಂಥವ್ರು, ಒಂದು ವಿಶ್ವವಿದ್ಯಾನಿಲಯಕ್ಕೆ ಉಪಕುಲಪತಿಗಳಾಗಿರುವಂಥವ್ರು, ಅಂಥ ಕಲಬುರ್ಗಿಯವರು ಇಂಥ ಮಾತು ಯಾಕೆ ಆಡಿದ್ರು? ಅದು ನನ್ನ ಮೊದಲನೇ ಪ್ರಶ್ನೆ. ನಿನ್ನೆ ಬೆಂಗಳೂರಿನ ವಿಜ್ಞಾನ ಭವನದೊಳಗೆ ನಡೆದ ಮೂಢನಂಬಿಕೆ ಬಗ್ಗೆ ಜರುಗಿದ ಈ ಕಾರ್ಯಕ್ರಮದೊಳಗೆ ಮೂಢನಂಬಿಕೆ ಅನ್ನುವಂಥ ಒಂದು ಶೀರ್ಷಿಕೆ ಅದಲ್ಲ, ಅದು ಅನೇಕ ಆಯಾಮಗಳನ್ನು ಒಳಗೊಳ್ಳುತ್ತದೆ. ಹೀಗೆ ಆಯಾಮಗಳು ಒಳಗೊಳ್ಳುವಂಥ ಒಂದು ವಿಷಯವನ್ನು ಕುರಿತು ಮಾತನಾಡುವಾಗ ಮೂರ್ತಿ ಪೂಜೆ ಬರುವುದು ಸಹಜ. ಆಗ ಮೂರ್ತಿ ಪೂಜೆ ಬಂದಾಗ ಮೂರ್ತಿ ಪೂಜೆ ಬಗ್ಗೆ ನನ್ನ ವಿಚಾರ ಏನು ಅದನ್ನು ನಾನು ಹೇಳಿದೆ. ಆಮೇಲೆ ಅನಂತ ಮೂರ್ತಿಯವ್ರ ವಿಚಾರ ಏನು ಹೇಳಿದೆ ಅಷ್ಟೇ. ಅಲ್ಲ, ಈ ಮೂರ್ತಿ ಪೂಜೆಯಿಂದ ಈ ಮೂತ್ರದ ಅಭಿಷೇಕ ತನಕ ಹೆಂಗೋಯ್ತು ಅಂತ ಮಾತು ಅದು ಹೇಳ್ತಿಲ್ಲ. ನಾನು ವಿಷಯ ಶುರು ಮಾಡಿದ್ದು ಹೀಗೆ, ನಿರಾಕಾರ ದೇವರನ್ನು ಸಾಕಾರವಾಗಿ ಕಲ್ಪಿಸಿಕೊಂಡ್ರೆ ದೇವತೆಗಳ ಸೃಷ್ಟಿಯಾಗ್ತವೆ. ದೇವರು ಬೇರೆ, ದೇವತೆಗಳು ಬೇರೆ. ದೇವರು ನಿರಾಕಾರ ಶಕ್ತಿ, ಅದನ್ನು ನಾವು ಸಾಕಾರವಾಗಿ ರೂಪಿಸಿಕೊಂಡ್ರೆ ಅಲ್ಲಿ ದೇವತೆಗಳ ಸೃಷ್ಟಿ ಆಗ್ತವೆ. ಆ ದೇವತೆಗಳ ಸೃಷ್ಟಿ ಆದಾಗ ಕಲ್ಲು, ಕಟ್ಟಿಗೆ, ಆಮೇಲೆ ಲೋಹ, ಇವೆಲ್ಲ ಮೂರ್ತಿಗಳು ಸೃಷ್ಟಿ ಆಗ್ತವೆ. ಈ ಮೂರ್ತಿಗಳ ಬಗ್ಗೆ ಮಾತನಾಡ್ತಾ ಅನಂತ ಮೂರ್ತಿಯವರು ಈ ಮೂರ್ತಿ ಶಕ್ತಿ ಇರ್ತದೋ ಇಲ್ಲೋ ಅನ್ನೋ ಒಂದು ಸಂದೇಹ ಅವ್ರಿಗೆ ಮೂಡ್ತಂತ. ಹೀಗಾಗಿ ಅದು ಒಂದು ಸೈಡ್ ಆಗಿ ಬಂತೆ ವಿನಃ ನನ್ನ ಅಭಿಪ್ರಾಯ ಅಲ್ಲ, ಅನಂತಮೂರ್ತಿ ಅಭಿಪ್ರಾಯ. ಅನಂತಮೂರ್ತಿಯವರು ಹೇಳ್ತಾರೆ, ನಾನು ಈ ಮೂರ್ತಿಗಳಿಗೆ ಶಕ್ತಿ ಇದೆಯಲ್ಲೋ ಅದನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳಿದುಕೊಂಡು ನಮ್ಮೂರಲ್ಲಿರುವ ಒಂದು ಕಾಡ ಕಲ್ಲಿನ ಮೇಲೆ, ಒಂದು ದೇವತಾ ಕಲ್ಲಿನ ಮೇಲೆ ನಾನು ಮೂತ್ರ ವಿಸರ್ಜನೆ ಮಾಡಿದೆ. ಇದು ಕಾಯು ಶಕ್ತಿ ಮತ್ತು ಕಾಡೋ ಶಕ್ತಿ ಅದನ್ನು ಇಲ್ವೋ ಸ್ವಲ್ಪ ಪರೀಕ್ಷೆ ಮಾಡಬೇಕಾಗಿತ್ತು ನನಗೆ. ಆಮೇಲೆ ನಾನು ಮೂತ್ರ ವಿಸರ್ಜನೆ ಮಾಡಬೇಕು 2-3 ದಿವಸವರೆಗೂ ನನಗೆ ಎಲ್ಲಿ ದೇವರದ್ದು ಕಾಡ್ತಾನೋ ಅಂತ ನನಗೆ ಭಯ ಇತ್ತು. ಅವೇನು ಕಾಡಲಿಲ್ಲ. ಅಂದಕ್ಕೆ ಕಾಡೋ ಶಕ್ತಿಯೂ ಇಲ್ಲ, ಕಾಯೋ ಶಕ್ತಿಯೂ ಇಲ್ಲ. ಹಾಗಾದ್ರೆ ಮೇಷ್ಟ್ರು, ನನ್ನ ಪ್ರಕಾರ ಹಾಗಾದ್ರೆ ಯಾರಿಗೆ ಹಾಗಾದ್ರೆ ಈ ಕಾಯೋ ಕಾಡೋ ಶಕ್ತಿ ಇಲ್ವೋ ಅವ್ರ ಮೇಲೆ ಯಥೇಚ್ಛವಾಗಿ ಮೂತ್ರ ವಿಸರ್ಜನೆ ಆಗ್ಬೋದು. ಹಂಗಾದ್ರೆ ಅದು ಅನಂತಮೂರ್ತಿ ಕೇಳ್ಬೇಕು, ನನಗೆ ಕೇಳಬೇಡ್ರಿ. ಅನಂತಮೂರ್ತಿಯವ್ರ ವಿಚಾರದಲ್ಲ, ಅದನ್ನ ಅನಂತಮೂರ್ತಿಯವರ ಈ ಪುಸ್ತಕದೊಳಗೆ ಅವರು ಪ್ರಕಟ ಮಾಡಿದ್ದಾರೆ. ಯಾಕೆ ನನಗೆ ಬಹಳ ಬೇಜಾರಾಗೋದು, ನಮ್ಮ ಮೇಷ್ಟ್ರು ಕಲಬುರ್ಗಿಯವರು ಯಾಕೆ ಅನಂತಮೂರ್ತಿಯವರಿಂದ ಪ್ರಭಾವಿತರಾದ್ರು? ಅನಂತಮೂರ್ತಿಯವರು ನಿಮಗೆ ಪ್ರೇರಣೆನಾ? ಅಲ್ಲ, ಹಾಗಲ್ಲ. ನಾನು ಒಂದು ವಿಷಯವನ್ನು ಕುರಿತು ಭಾಷಣ ಮಾಡುವಾಗ 8 ಪುಸ್ತಕ ನೋಡಬೇಕಾಗ್ತದೆ. ಹಾಗ ವಿವೇಕಾನಂದರ ಪುಸ್ತಕವನ್ನು ನೋಡಿದೆ. ಆಮೇಲೆ ಇದು ಒಂದು ಪುಸ್ತಕ ನೋಡ್ಬೇಕಂತ ಒಬ್ಬ ನನ್ನ ಸ್ನೇಹಿತರು ಹೇಳಿದರು. ಹೇಳಿ ಬಳಿಕ ಈ ಪುಸ್ತಕ ಓದ್ತಾ ಇದ್ದೆ. ಓದುವಾಗ ಇದು ನನ್ನ ಗಮನಕ್ಕೆ ಬಂತು. ನಾನೇನು ಅನಂತಮೂರ್ತಿ ಅವ್ರನ್ನ ಎಳೆದುಕೊಂಡು ಬರ್ಬೇಕಂತಲ್ಲ, ಆಕಸ್ಮಿಕ ಗಮನಕ್ಕೆ ಬಂತು. ಬಂದಾಗ ಈ ಕಲ್ಲು ಮಣ್ಣುಗಳ ಮೂರ್ತಿಗಳವಲ್ಲ, ಈ ಮೂರ್ತಿಗಳ ಬಗ್ಗೆ ಅವ್ರು ಹೇಳಿದ ಅಭಿಪ್ರಾಯ ಹೀಗದ ಅಂತ ನಿನ್ನೆ ನಾನು ಅದನ್ನು ಒಂದು ಕ್ಯಾಶುವಲ್ ಆಗಿ ನಾನು ಹೇಳಿದ್ದೀನಿ ವಿನಃ ಇದು ನನ್ನ ಅಭಿಪ್ರಾಯನೂ ಅಲ್ಲ. ಅಲ್ಲ, ನನಗೆ ಬಹಳ ಆಶ್ಚರ್ಯ ಆಗ್ತಿರುವಂಥದ್ದು ಅಂದರೆ ನೀವು ಯಾರ್ಯಾರ ಅಭಿಪ್ರಾಯಗಳನ್ನ ಉಲ್ಲೇಖಿಸುವಂತಾಗತ್ತೆ ಏನಿತ್ತಿಲ್ಲಿ ವೇದಿಕೆ ಮೇಲೆ? ನಲ್ಲಿ ವೇದಿಕೆ ಮೇಲೆ ಈ ಉಲ್ಲೇಖ ಮಾಡಬೇಕಾಗ್ತದೆ. ಈ ದೇವತೆಗಳ ಶಕ್ತಿ ಅದಲ್ಲ ಅಂತ ಅನ್ನೋದು ಅವ್ರ ವಿಚಾರ ನಾನು ಹೇಳಬೇಕಾಗ್ತದೆ. ಅದಕ್ಕಾಗಿ ನಾನು ಹೇಳಿದ್ದೆ ವಿನಃ ಇದು ನನ್ನ ವಿಚಾರ ಏನಲ್ಲ. ಅಂದ್ರೆ ನೀವು ನೇರವಾಗಿ ಇಂಥ ಮೂರ್ತಿಗಳ ಮೇಲೆ ಮೂತ್ರ ಮಾಡಿ ಹೇಳಿಲ್ಲ, ನೀವು ಸಾಧ್ಯನೇ ಇಲ್ಲ. ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ಸರಿಯಾಗಿ ಜ್ಞಾಪಿಸ್ಕೊಳ್ತೀನಿ. ಇಂಥ ನಾನು ಹೇಳೋಕೆ ಸಾಧ್ಯ ಇಲ್ಲ. ನಾನು ಒಬ್ಬ ದೇವರನ್ನು ನಂಬಿದಂಥ ಮನುಷ್ಯ.
ನೀವು ದೇವ್ರ ನಂಬ್ತೀರಿ? ನಂಬುತ್ತೀನಿ, ಆಸ್ತಿಕ ಇದ್ದೀನಿ ನಾನು, ದೇವರ ನಂಬುತ್ತೀನಿ. ನಂಬುವಂತ ಮನುಷ್ಯ ಈ ಮೂತ್ರ ಬಗ್ಗೆ ಇಂಥವು ಅದಾವಲ್ಲ, ಈ ಮೂತ್ರ ಪ್ರಯೋಗದಲ್ಲ. ಅಂದ್ರೆ ನೀವು ಹೇಳಿಲ್ಲ ಹಾಗಾದ್ರೆ, ಅಂದ್ರೆ ಯಾರ್ದೋ ಉಲ್ಲೇಖ, ನೀವು ಯು ಆರ್ ಅನಂತಮೂರ್ತಿ ಅವರ ಉಲ್ಲೇಖವನ್ನ ನೀವು ಉಲ್ಲೇಖಿಸಿದ್ರ ವಿನಃ ನಂದಲ್ಲ, ಅವರ ಮಾತುಗಳನ್ನ. ಆದ್ರೆ ನಿಮ್ದಲ್ಲ. ಅಲ್ಲಲ್ಲ. ಆದ್ರೆ ನಾನು ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಎಲ್ಲದನ್ನೂ ಮುಗಿಸಿ ಕೊನೆಯದಾಗಿ ಒಂದು ಸಾಲನ್ನ ಸೇರಿಸ್ತೀರಿ ನೀವು. ಸೊ ಈ ರೀತಿ ಅವ್ರು ಹೇಳಿಯಾರೆ ಅಂದಾದ್ಮೇಲೆ ನಾವು ಕೂಡ ಈ ರೀತಿ ಮಾಡಿದ್ರಿ ಅಂತ ತಪ್ಪಿಲ್ಲ ಅನ್ನುವಂತ ಮಾತು ಹೇಳಿದ್ರ. ತಪ್ಪಿಲ್ಲ ಅಂತ ನಾನು ಹೇಳಿಲ್ಲ. ಏನಂದ್ರಿ? ನಾನು ತಪ್ಪಿಲ್ಲ ಅಂತ ಹೇಳಿಲ್ಲ. ಇದು ಅನಂತಮೂರ್ತಿ ಹೇಳ್ತಾರಲ್ಲ, ಇದನ್ನ ಯಾವ ದೇವ್ರ ಮೇಲೂ ಅವರು ಎಲ್ಲ ದೇವರು ಸಮಾನ, ಈ ಅರ್ಥದೊಳಗೆ ಈ ದೇವತೆಗಳ ಶಕ್ತಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇಷ್ಟೇ ಹೇಳಿ ವಿನಃ ಯಾವ ದೇವರು ಮಾಡಿದ್ರು ಮಾಡಬೇಕು ಅಂತ ಮಾತನ್ನ ಹೇಳಿಲ್ಲ. ಅಲ್ಲ, ನೀವು ಹೇಳಿಲ್ಲ ಹಾಗಾದ್ರೆ? ಇಲ್ಲ 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 ಮೇಷ ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ಇಲ್ಲ ಇಲ್ಲ ಹೇಳಿಲ್ಲ, ಖಂಡಿತ ಹೇಳಿಲ್ಲ. ಬನ್ನಿ ಹಾಗಾದ್ರೆ ನಿಜಕ್ಕೂ ನಿನ್ನೆ ಎಂ ಕಲಬುರ್ಗಿ ಅವರು ಹೇಳಿರುವಂತದ್ದೇನು ಉಲ್ಲೇಖಿಸೇ ಹೇಳಿದ್ರು ಕೂಡ ಕೊನೆಯದಾಗಿ ಅವರ ಮಾತಿನ ಭರಾಟೆ, ಅವರ ಮಾತಿನ ಧಾಟಿ ಕೊನೆಯಾದಂತ ಬಗೆ ಹೇಗೆ, ಅನಂತಮೂರ್ತಿ ಅವರು ಏನು ಈ ಪ್ರಯೋಗ ಮಾಡಿದ್ರೆ ಈ ಪ್ರಯೋಗವನ್ನು ನಾವು ನೀವು ಮಾಡಬಹುದು ಅನ್ನುವಂತ ಮಾತನ್ನ ಕಲಬುರ್ಗಿ ಅವರು ಅನ್ನುವಂಥದ್ದು. ಅಲ್ಲ, ಒಂದು ನಿಮಿಷ ಬಂದೆ ಇದಕ್ಕೆ ಸಂಬಂಧಪಟ್ಟಂಗೆ ಕಲಬುರ್ಗಿ ಅವರು ಹೇಳಿದ್ದೇನು ಹಾಗಾದ್ರೆ ನಿನ್ನೆ ಬನ್ನಿ ನೋಡ. ಹಳ್ಳಿ ಒಳಗ ಇಂಥ ಒಂದು ಮರದ ಕೆಳಗೆ ಒಂದು ಕಲ್ಲು ಇತ್ತಂತೆ. ಅದು ಒಂದು ಭೂತ, ಬಹಳ ಪ್ರಸಿದ್ಧವಾದ ಭೂತ. ಇದು ಕಾಡಬಲ್ಲದು, ಇದು ಕಾಯಬಲ್ಲದು ಅಂತೆ ಊರೊಳಗೆಲ್ಲ ಪ್ರಚಾರ ಇತ್ತಂತೆ. ಇವರು ಒಂದು ದಿವಸ ರಾತ್ರಿ ಗುಪ್ತವಾಗಿ ಹೋಗಿ ಅದ್ರ ಮೇಲೆ ಹುಚ್ಚು ಒಯ್ದು ಬಂದಿರುತ್ತೆ. ಅದ್ರ ಮೇಲೆ ಇದೇ ಶಬ್ದ ಬಳಸ್ತಾರವ್ರು. ನಾನು ಹುಚ್ಚು ಒಯ್ದು ಬಂದೆ ನಾವು ಅಂತ. ಹುಚ್ಚು ಒಯ್ದು ಬಂದ ಬಳಿಕ ಎರಡೊಂದು ಸ್ವರ್ಗ ನನಗೂ ಭಯ ಇತ್ತು, ಏನು ಕಾಡ್ತಾನೋ ಅಂತ. ಇದೇನೂ ಕಾಡಲಿಲ್ಲ, ಇದಕ್ಕೆ ಕಾಡೋ ಶಕ್ತಿನೂ ಇಲ್ಲ, ಇದಕ್ಕೆ ಕಾಯೋ ಶಕ್ತಿನೂ ಇಲ್ಲ ಅಂತ ನನಗೆ ಖಾತ್ರಿ ಆಯಿತು ಅಂತ ಅವರು ಬರೀತಾರೆ ಒಂದು ಕಡೆ. ಇದರ್ಥ ನಾವೇನು ಕೋಟಿ 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 ಹುಂಡಿಯನ್ನು ಗಳಿಸುವ ದೇವತೆಗಳು ಅಂತ ಅವುಗಳ ಮೇಲೆ ಹುಚ್ಚುವಾಗಿ ನಡೀತಂದಾಗಾಯಿತು. ನಮ್ಮ ಹಳ್ಳಿ ಒಳಗೆ ಇಂಥ ಒಂದು ಮರದ ಕೆಳಗೆ ಒಂದು ಕಲ್ಲು ಇತ್ತಂತೆ. ಅದು ಒಂದು ಭೂತ, ಬಹಳ ಪ್ರಸಿದ್ಧವಾದ ಭೂತ. ಇದು ಕಾಡಬಲ್ಲದು, ಇದು ಕಾಯಬಲ್ಲದು ಅಂತೆ ಊರೊಳಗೆಲ್ಲ ಪ್ರಚಾರ ಇತ್ತಂತೆ. ಇವರು ಒಂದು ದಿವಸ ರಾತ್ರಿ ಗುಪ್ತವಾಗಿ ಹೋಗಿ ಅದ್ರ ಮೇಲೆ ಹುಚ್ಚು ಒಯ್ದು ಬಂದಿರುತ್ತೆ. ಅದ್ರ ಮೇಲೆ ಇದೇ ಶಬ್ದ ಬಳಸ್ತಾರವ್ರು. ನಾನು ಹುಚ್ಚು ಒಯ್ದು ಬಂದೆ ನಾವು ಅಂತ. ಹುಚ್ಚು ಒಯ್ದು ಬಂದ ಬಳಿಕ ಎರಡೊಂದು ಸ್ವರ್ಗ ನನಗೂ ಭಯ ಇತ್ತು, ಏನು ಕಾಡ್ತಾನೋ ಅಂತ. ಇದೇನೂ ಕಾಡಲಿಲ್ಲ, ಇದಕ್ಕೆ ಕಾಡೋ ಶಕ್ತಿನೂ ಇಲ್ಲ, ಇದಕ್ಕೆ ಕಾಯೋ ಶಕ್ತಿನೂ ಇಲ್ಲ ಅಂತ ನನಗೆ ಖಾತ್ರಿ ಆಯಿತು ಅಂತ ಅವರು ಬರೀತಾರೆ ಒಂದು ಕಡೆ. ಇದರ್ಥ ನಾವೇನು ಕೋಟಿ 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 ಹುಂಡಿಯನ್ನು ಗಳಿಸುವ ದೇವತೆಗಳು ಅಂತ ಅವುಗಳ ಮೇಲೆ ಹುಚ್ಚುವಾಗಿ ನಡೀತಂದಾಗಾಯಿತು. ನಮ್ಮ ಹಳ್ಳಿ ಒಳಗೆ ಇಂಥ ಒಂದು ಮರದ ಕೆಳಗೆ ಒಂದು ಕಲ್ಲು ಇತ್ತಂತೆ. ಅದು ಒಂದು ಭೂತ, ಬಹಳ ಪ್ರಸಿದ್ಧವಾದ ಭೂತ. ಇದು ಕಾಡಬಲ್ಲದು, ಇದು ಕಾಯಬಲ್ಲದು ಅಂತೆ ಊರೊಳಗೆಲ್ಲ ಪ್ರಚಾರ ಇತ್ತಂತೆ. ಇವರು ಒಂದು ದಿವಸ ರಾತ್ರಿ ಗುಪ್ತವಾಗಿ ಹೋಗಿ ಅದ್ರ ಮೇಲೆ ಹುಚ್ಚು ಒಯ್ದು ಬಂದಿರುತ್ತೆ. ಅದ್ರ ಮೇಲೆ ಇದೇ ಶಬ್ದ ಬಳಸ್ತಾರವ್ರು. ನಾನು ಹುಚ್ಚು ಒಯ್ದು ಬಂದೆ ನಾವು ಅಂತ. ಹುಚ್ಚು ಒಯ್ದು ಬಂದ ಬಳಿಕ ಎರಡೊಂದು ಸ್ವರ್ಗ ನನಗೂ ಭಯ ಇತ್ತು, ಏನು ಕಾಡ್ತಾನೋ ಅಂತ. ಇದೇನೂ ಕಾಡಲಿಲ್ಲ, ಇದಕ್ಕೆ ಕಾಡೋ ಶಕ್ತಿನೂ ಇಲ್ಲ, ಇದಕ್ಕೆ ಕಾಯೋ ಶಕ್ತಿನೂ ಇಲ್ಲ ಅಂತ ನನಗೆ ಖಾತ್ರಿ ಆಯಿತು ಅಂತ ಅವರು ಬರೀತಾರೆ ಒಂದು ಕಡೆ. ಇದರ್ಥ ನಾವೇನು ಕೋಟಿ 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 ಹುಂಡಿಯನ್ನು ಗಳಿಸುವ ದೇವತೆಗಳು ಅಂತ ಅವುಗಳ ಮೇಲೆ ಹುಚ್ಚುವಾಗಿ ಅಂದ್ರೆ ಅನಂತಮೂರ್ತಿಯವರ ಮಾತಿಗೆ ನಾನು ಅರ್ಥವಾದ ಈ ಅರ್ಥ ಅಷ್ಟೇ. ಯಾವ ದೇವರಾದರೂ ಏನು ಮಾಡಿದ್ರು ಅಂತ ಅದು ಅರ್ಥ ಆಗ್ತದೆ ಅಂತ ಹೀಗೆ ಹೇಳಿದೆ. ನನಗೆ ಹಿಂದೆ ಮಹಾನುಭಾವರು ಏನಾದರೂ ಬರೆದಂತ ಸಂದರ್ಭದಲ್ಲಿ ಅದಕ್ಕೆ ಭಾಷ್ಯ ಬರೀತಿದ್ರಂತೆ. ಹಂಗೆ ಅನಂತಮೂರ್ತಿಯವರ ಕೃತಿಯ ಮೇಲೆ ನೀವೊಂದಿಷ್ಟು ವಿಶ್ಲೇಷಣೆ ಹೊಡೆದ್ರಿ. ಅಲ್ಲ, ಅವರು ಇದನ್ನ ಹೇಳ್ತಾರಲ್ಲ, ಇವು ದೇವರ ಕಲ್ಲಿನ ದೇವರದವಲ್ಲ, ಯಾವ ದೊಡ್ಡ ದೇವರಿರ್ಲಿ ಸಣ್ಣ ದೇವರು ಇರಲಿ, ಅಲ್ಲ ಯಾವ ದೇವರಿಗೂ ಅಂತ ಶಕ್ತಿ ಇಲ್ಲ. ದೊಡ್ಡ ದೇವ್ರಿಗೆ ಶಕ್ತಿ ಇಲ್ಲ, ಸಣ್ಣ ದೇವ್ರಿಗೆ ಶಕ್ತಿ ಇಲ್ಲ ಅಂತ ಅರ್ಥ ಆಗ್ತದೆ. ಆದ್ರಿಂದ ಇಷ್ಟು ಇಲ್ಲಿ ನನ್ನ ಅಬ್ಜೆಕ್ಷನ್ ಇಲ್ಲಿ ಅಲ್ಲ, ನಾನು ಇದನ್ನು ಬೆಂಬಲಿಸುತ್ತೇನೆ ಅಂತ ಒಂದು ಶಬ್ದ ಬಳಸಿಲ್ಲ. ಇಲ್ಲಿ ಬಂದಿಲ್ಲ ನೀವು ಕೊನೆಯದಾಗಿ ಹೇಳ್ತೀರಿ, ನೀವು ಬಹಳ ಚಲೋ ಹೇಳಿರಿ. ನೀವು ಹಿಂಗೆಲ್ಲ ಹೇಳಿದ ಮೇಲೆ ಅದು ಸಣ್ಣ ದೇವರಾಗ್ಲಿ ದೊಡ್ಡ ದೇವರಾಗ್ಲಿ, ಕೋಟಿ ಕೋಟಿ ಗಳಿಸುವಂತ ದೇವರಾಗ್ಲಿ ಅಥವಾ ಏನು ಗಳಿಸಿರೋ ದೇವರಾಗ್ಲಿ, ಅವ್ರ ಮೇಲೆ ನಾವೆಲ್ಲ ಉಚ್ಚ ಒಯ್ಬೇಕು ಅನ್ನಂಗಾಯ್ತು ಅನ್ನುವಂತ ಮಾತನ್ನ ಹೇಳಿದ್ರಿ. ಅಲ್ಲ, ಅದು ಅನಂತಮೂರ್ತಿಯವರಿಂದ ಹೊರಡುವ ಧ್ವನಿ ಅಂತ ಹೇಳಿದ್ರೆ ನಂದತ್ತಲ್ಲ. ನೀವು ಅವರ ಶಬ್ದಗಳಿಗೆ ನೀವ್ಯಾಕೆ ಧ್ವನಿ ಆದ್ರಿ? ನನ್ನ ಪ್ರಶ್ನೆ ಆಗ್ಬೇಕಾಗ್ತದ. ನಾನು ವಿಮರ್ಶಕಿದ್ದಾಗ ಅವ್ರ ಮಾತಿನ ಅರ್ಥ ಹೀಗದ ಅಂತ
ಒಂದು ಸಣ್ಣ ದೇವರಿದ್ರೂ ಅದು ಉಪಯೋಗ ಇಲ್ಲ, ದೊಡ್ಡ ದೇವ್ರದ್ದು ಉಪಯೋಗ ಇಲ್ಲ ಅನ್ನೋ ಅರ್ಥ ಅಲ್ಲಿ ಬರ್ತದೆ ಅಂತ ಅರ್ಥಗಳು ಹೇಳಿದ್ದು ನಾನು ವಿನಃ ಅದನ್ನು ಬೆಂಬಲಿಸ್ತೀನಿ ಅಂತ ನಾನು ಎಲ್ಲಿಯೂ ಹೇಳಿ. ಇದೇ ಕಲಬುರ್ಗಿಯವರು ಅನಂತಮೂರ್ತಿಯವರಿಗೆ ಅವಾರ್ಡ್ ಬಂದಂತ ಸಂದರ್ಭದಲ್ಲಿ, ಬಸವಶ್ರೀ ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಏನ್ ಗೊತ್ತದೆ ಅವರಿಗೆ ಅನ್ನುವಂಥ ಮಾತು ಅಂದಿಲ್ಲ. ಏನ್ ಹೇಳಿದ್ರಿ ಮತ್ತೆ ಹಾಗಾದ್ರೆ? ಅನಂತಮೂರ್ತಿಯವರು ದೊಡ್ಡ ಲೇಖಕರು, ಅವರಿಗೆ ಸಾಹಿತ್ಯದೊಳಗೆ 10 ಲಕ್ಷ ಬಿಟ್ಟು 20 ಲಕ್ಷ ಕೊಟ್ಟರು ಸಂತೋಷ ಅದು. ಓಕೆ. ಆದ್ರೆ ಬಸವಣ್ಣ ಬಗ್ಗೆ ನೇರವಾಗಿ ದೊಡ್ಡ ಕೆಲಸ ಅವ್ರು ಮಾಡಿಲ್ಲ, ಅಂಥವ್ರಿಗೆ ಕೊಡೋದು ಸರಿಯಲ್ಲ. ನನಗೇನು ಅನಂತಮೂರ್ತಿಯವ್ರ ಬಗ್ಗೆ ಒಬ್ಬ ದೊಡ್ಡ ಲೇಖಕ, ಅವ್ರ ಬಗ್ಗೆ ನನಗೆ ಪ್ರೀತಿ ಅದೇ. ಆದರೆ ಬಸವಣ್ಣ ಬಗ್ಗೆ ಏನು ಮಾಡಿಲ್ಲ. ಯಾಕೆ ಬಸವಣ್ಣ ಬಗ್ಗೆ ಮಾಡಿದವರು ಸಾಕಷ್ಟು ಜನ ಇದ್ದಾರೆ. ಇಲ್ಲೇ ನೋಡಿ, ಅದರ ನೇಮ್ ಹೇಗದ ಗೊತ್ತದ ಅಲ್ಲಿ, ಸರ್ವಧರ್ಮ ಸಮನ್ವಯಕ್ಕಾಗಿ ತನು ಮನ ಸಮರ್ಪಣ ಭಾವದಿಂದ ದುಡಿದವರಿಗೆ ಕೊಡಬೇಕು ಅಂತದ್ದು ಅದು. ಇವರು ಸರ್ವಧರ್ಮ ಸಮರ್ಪಣಕ್ಕಾಗಿ ತನು ಮನ ದುಡಿದವರ ಇವರು. ಇದು ಬೇಕಾದ್ರೆ ನಮ್ಮ ಕರ್ನಾಟಕದೊಳಗೆ ಇದ್ರು, ಇಲ್ಲೇ ದೊರೆಸ್ವಾಮಿ ಅವರದಾರ ಗಾಂಧಿವಾದಿಗಳು, ಅದು ಬಸವವಾದಿನೇ. ಅದು ಎಂ ಕಲಬುರ್ಗಿ ಅವರಿದ್ದಾರೆ. ಇಲ್ಲ, ನಾ ವಿಚಾರ ಮಾಡೋದಿಲ್ಲ, ಯಾಕಂದ್ರೆ ಅದು ಸಾಹಿತಿ ಇಲ್ಲದು.